ಪುರುಷಶ್ಚ ಅಪ್ರಮೇಯಾತ್ಮ ಶಂಖಚಕ್ರ ಗದಾಧರ ಚತುರ್ಭುಜ ಪೀತವಾಸಾ ಶ್ಯಾಮ ಪದ್ಮದಲೇಕ್ಷಣ. ಇದು ಮೌಸಲ ಪರ್ವದ ಸಾರಾಂಶವನ್ನು ನೋಡುವಂಥ ಸಮಯ. ಕೃಷ್ಣನನ್ನ ಕೆಲವು ವಿಶೇಷಣಗಳಿಂದ ವರ್ಣಿಸಿರುವಂಥ ಒಂದು ಭಾಗ ಇದು. ಬೇರೆ ಯಾರು ಭಕ್ತರ್ಯಾರು ವರ್ಣಿಸಿರುವುದಲ್ಲ, ಕಥೆಯಲ್ಲಿ ಏನು ಪ್ರಸಂಗ ಬಂದಿದೆ ಹಾಗೆ ನಾವು ಆ ಶ್ಲೋಕವನ್ನು ಅಲ್ಲಿ ನೋಡ್ತಾ ಇದ್ದೀವಿ. ನಾನಾ ಥರದ ಅಪಶಕುನಗಳು ಯಾದವರ ಸಾಮ್ರಾಜ್ಯದಲ್ಲಿ ಕಾಣಿಸ್ಕೋತವೆ. ಆಗ ಇನ್ನ ನಮ್ಮ ಕುಲದ ನಾಶದ ಪ್ರಸಂಗ ಸಮೀಪಿಸಿದೆ ಅಂತ ಎಲ್ಲರೂ ತಿಳ್ಕೊಂಡು ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಯಾದವರೆಲ್ಲರೂ ಮದ್ಯಪಾನ ಮಾಡಿ ಮತ್ತರಾಗಿ ತಮ್ಮ ಶರೀರವನ್ನ ಬಿಟ್ಟುಬಿಡ್ತಾರೆ ಯಾದವ ಕಲಹದಿಂದ. ಮೊದಲು ಬಲರಾಮ ತನ್ನ ಶರೀರವನ್ನು ಬಿಡ್ತಾನೆ, ಮುಂದೆ ಕೃಷ್ಣನು ಕೂಡ ತನ್ನ ಶರೀರವನ್ನ ಬಿಟ್ಟು ಹೋಗ್ತಾನೆ. ಕೃಷ್ಣ ಶರೀರವನ್ನು ಬಿಟ್ಟು ಹೋಗುವಾಗ ಈ ಹಿಂದೆ ನಾವು ಅದನ್ನು ನೋಡಿದ್ದೇವೆ, ಆತನ ಜೊತೆಗೆ ಯಾರೂ ಕೂಡ ಇರಲಿಲ್ಲ. ಆತನ ಪತ್ನಿಯರು ಮತ್ತೆ ಮಕ್ಕಳು, ಮಂತ್ರಿಗಳು, ಭಕ್ತರು ಹೀಗೆ ಯಾರೂ ಕೂಡ ಇರಲಿಲ್ಲ. ಏಕಾಂಗಿಯಾಗಿ ಈ ಜಗತ್ತಿನಿಂದ ಆತ ಹೊರಟು ಹೋದ. ತನ್ನ ಭೌತಿಕವಾದ ಶರೀರವನ್ನು ಇಲ್ಲಿಟ್ಟ ಅಪ್ರಾಕೃತವಾದ ಶರೀರದಿಂದ ಆತ ಮೇಲೆ ಹೊರಟು ಹೋದ. ಇವತ್ತಿಗೂ ಕೂಡ ದೇವಲೋಕದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಆತ ಇದ್ದಾನೆ ಅನ್ನೋದನ್ನೆಲ್ಲ ಅಲ್ಲಿ ನಾವು ನೋಡಿದ್ದೀವಿ. ಜೀವನದ ನಶ್ವರತೆಯ ಬಗ್ಗೆ ನಮಗೊಂದು ಸಂದೇಶ ಅದರಿಂದ ಸಿಗ್ತದೆ. ಬರುವಾಗಲೂ ಒಬ್ಬಂಟಿ ಈ ಜಗತ್ತಿಗೆ ಮನುಷ್ಯ, ಮತ್ತೆ ಇಲ್ಲಿಂದ ಹೋಗುವಾಗಲೂ ಕೂಡ ಆತ ಒಬ್ಬಂಟಿಯೇ. ಈ ಜಗತ್ತಿನಲ್ಲಿ ನಮ್ಮಂಥವ್ರು ಸಾಮಾನ್ಯರು ಹುಟ್ಟಿ ಬಂದ್ರು, ಕೃಷ್ಣನೇ ಭಗವಂತನೇ ಇಲ್ಲಿ ರಾಮಕೃಷ್ಣ ರೂಪದಿಂದ ಹುಟ್ಟಿ ಬಂದ್ರು, ಈ ಜಗತ್ತಿನ ಕೆಲವು ನಿಯಮಗಳಿವೆ, ಕೆಲವು ರೀತಿಗಳಿವೆ, ಅದರಂತೆ ಈ ಎಲ್ಲವೂ ನಡೀತದೆ. ಮನುಷ್ಯ ಇಲ್ಲಿರುವವರಿಗೆ ಎಲ್ಲ ರೀತಿಯಾದ ಕರ್ತವ್ಯಗಳನ್ನು ಮಾಡಬೇಕು. ಮತ್ತೆ ಇಲ್ಲಿಂದ ಹೊರಟು ಹೋಗುವ ಪ್ರಸಂಗ ಬಂದಾಗ ಶಾಂತನಾಗಿ, ನಿರ್ಲಿಪ್ತನಾಗಿ ಹೊರಟು ಹೋಗಬೇಕು, ಸ್ಥಿತಪ್ರಜ್ಞನಾಗಿ ಹೊರಟು ಹೋಗಬೇಕು ಅಂತ ಭಗವದ್ಗೀತೆಯಲ್ಲಿ ಏನು ಹೇಳ್ತಿದ್ದ ಅದನ್ನು ಕೃಷ್ಣ ತನ್ನ ಜೀವನದ ಉದ್ದಕ್ಕೂ ಆಚರಿಸಿ ತೋರಿಸಿದ, ಅಂತ್ಯಕಾಲದಲ್ಲಿ ಕೂಡ ಆಚರಿಸಿ ತೋರಿಸಿದ. ಮುಖೇನ ಬಾಹುನಾತ್ಪಯಂ ಸಮಸ್ತ ಲೋಕ ಜಿದ್ವಶಿ ಅಂತ ಅವನನ್ನ ತಾತ್ಪರ್ಯ ನಿರ್ಣಯ ಒಂದ್ ಕಡೆ ವರ್ಣಿಸ್ತದೆ. ತನ್ನ ಮುಖದಲ್ಲಿರುವ ಮಂದಹಾಸದಿಂದ ಜಗತ್ತನ್ನು ಗೆದ್ದವನು, ಮತ್ತೆ ಬಾಹುಬಲದಿಂದ ಜಗತ್ತನ್ನು ಗೆದ್ದವನು. ಅಲ್ಲದೆ ಮುಖದಿಂದ ಬಂದಂತಹ ಭಗವದ್ಗೀತೆ ಅರ್ಜುನನಿಗೆ ಹೇಳಿದ್ದು ಯುದ್ಧ ಕಾಲದಲ್ಲಿ, ಅನುಗೀತೆ ಯುದ್ಧ ಮುಗಿದ ಮೇಲೆ ಮತ್ತೊಂದು ಬಾರಿ ಅರ್ಜುನನಿಗೆ ಹೇಳಿದ್ದು, ವೈಷ್ಣವ ಧರ್ಮ ಪರ್ವ ಪಾಂಡವರೆಲ್ಲಿಗೂ ಹೇಳಿದ್ದು. ಇಂಥದ್ರ ಮೂಲಕ ತನ್ನ ಉಪದೇಶದ ಮೂಲಕ ಜಗತ್ತನ್ನೆಲ್ಲ ಗೆದ್ದವನು ಅಂತ ಆ ಮಾತಿಗೆ ಮತ್ತೊಂದು ಅರ್ಥವನ್ನು ಕೂಡ ನಾವು ಮಾಡ್ಕೊಳ್ಬೇಕು. ಅಂಥ ಆ ಕೃಷ್ಣ ಈ ಜಗತ್ತನ್ನ ಬಿಟ್ಟು ಹೊರಟು ಹೋದ, ಜಗತ್ತಿನ ನಶ್ವರತೆಯನ್ನು ತೋರಿಸಿದ. ಪ್ರತಿಯೊಬ್ಬರಿಗೂ ಕೂಡ ಒಂದು ಅಂತ ಇದ್ದೇ ಇದೆ. ಈ ಜಗತ್ತಿನಲ್ಲಿರೋದು ಭೌತಿಕವಾದ ಪ್ರತಿಯೊಂದು ಕೂಡ ಒಂದಲ್ಲ ಒಂದು ದಿವಸ ಕೊನೆಯನ್ನು ಕಾಣಲೇಬೇಕು. ಮರಣಾಂತಂಚ ಜೀವಿತಂ, ಜೀವನವೆಲ್ಲವೂ ಕೂಡ ಮರಣದಲ್ಲೇ ಕೊನೆ ಕಾಣಬೇಕು. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ ಭಗವದ್ಗೀತೆಯಲ್ಲೂ ಹೇಳಿದೆ. ಹುಟ್ಟಿದವನಿಗೆ ಸಾವು ಖಚಿತ, ಸತ್ತವನಿಗೆ ಮತ್ತೆ ಹುಟ್ಟು ಖಚಿತ ಅಂತ. ಅಂಥದ್ದೆಲ್ಲವನ್ನು ಕೂಡ ತಾನು ಮಾಡಿ ತೋರಿಸಿದ. ಉಳಿದವರ ಜೀವನದ ಅವರವರ ಹಣೆಯ ಬರಹವನ್ನು ಬರೆಯುವವನು ಅವನು. ತಾನು ಈ ಜಗತ್ತಿನಲ್ಲಿ ರಾಮಕೃಷ್ಣಾದಿ ರೂಪದಿಂದ ಅವತಾರ ಮಾಡಿದಾಗ ಹೇಗೆ ಬದುಕಬೇಕು ಅಂತ ಅನ್ನೋದನ್ನು ತೋರಿಸಿಕೊಡುವವನು ಅವನೇ. ತಾನು ಹೇಗೆ ಬದುಕಬೇಕು ಅನ್ನೋದು, ಉಳಿದವ್ರು ಹೇಗೆ ಬದುಕಬೇಕು ಅನ್ನುವುದು ಎಲ್ಲುವುದು ಅವನದೇ ಆಯ್ಕೆ, ಅದು ಅವನ ಓನ್ ಚಾಯ್ಸ್. ಅದು ಹೀಗೆ ಜಗತ್ತಿನಲ್ಲಿ ಹೇಗೆ ಬದುಕಬೇಕು, ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ನಾಲ್ಕು ಪುರುಷಾರ್ಥಗಳನ್ನು ಭಗವಂತ ಸೇವಿಸ್ತಿದ್ದ ಅಂತ ಭಾಗವತದಲ್ಲಿ ಕಂಡು ಬರ್ತದೆ. ಕ್ವಚಿತ್ ಧರ್ಮಂ ಸೇವಮಾನಂ ಅರ್ಥಕಾಮೋ ಕ್ವಚಿದಪಿ ಅಂತ ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ ನಾರದರು ಆ ಕೃಷ್ಣ ಹೇಗೆ ಈ ಧರ್ಮಾರ್ಥ ಕಾಮಗಳನ್ನ ಸೇವಿಸ್ತಾ ಇದ್ದ ಅಂತನ್ನೋದನ್ನೆಲ್ಲ ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡಿದ್ದಾರೆ.
ಬ್ರಹ್ಮನ್ ಧರ್ಮಸ್ಯ ವಕ್ತಾಹಂ, ನಾನು ಧರ್ಮವನ್ನು ಬೋಧನೆ ಮಾಡುವವನು, ಅದು ಅನುಮೋದಕ ನಾನು. ಬೇರೆ ಯಾರಾದರೂ ಮಾಡ್ತಿದ್ರೆ ಅವ್ರಿಗೆ ಅನುಮೋದನೆ ಕೊಡ್ತೇನೆ ಅಂತ ಕೃಷ್ಣ ಸಮರ್ಥನೆ ಅಲ್ಲಿ ತಾನು ಹೇಳಿದ್ದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಅದ್ಭುತವಾದ ಜೀವನ ಒಂದು. ಅಲ್ಲಿ 8ನೇ ಅಧ್ಯಾಯದ 19ನೇ ಶ್ಲೋಕ ಇದೆ. ಇವನು ಪುರುಷ, ಈ ದ್ವಾರಕಾ ಅನ್ನುವ ಪುರದಲ್ಲಿ ಇದ್ದವನು, ನಮ್ಮ ದೇಹಗಳೆಂಬ ಪುರದಲ್ಲಿ ಇದ್ದವನು, ಪೂರ್ಣ ಗುಣನಾದ್ರಿಂದಲೂ ಅವನು ಪುರುಷ, ಪೂರ್ಣತ್ವಾತ್ ಪುರುಷ ಸ್ಮೃತಃ ಅಂತ. ಅಪ್ರಮೇಯ ಆತ್ಮ, ಶಂಖ ಚಕ್ರ ಗದ ಇವುಗಳನ್ನು ಧರಿಸಿದ್ದಾನೆ, ಚತುರ್ಭುಜ, ಪೀತವಾಸ, ಪೀತಾಂಬರ ಹುಟ್ಟಿದ್ದಾನೆ, ಶ್ಯಾಮ ನೀಲವರ್ಣದವನು, ಪದ್ಮದಲೇಕ್ಷಣ ಪದ್ಮದಂತೆ ಕಣ್ಣಿದ್ದವನು. ಅರ್ಜುನ ಹೇಳುವಂಥ ಮಾತಿದು 8ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕ. ಬೇರೆ ಬೇರೆ ಪಾಠದಲ್ಲಿ ಬೇರೆ ಬೇರೆ ರೀತಿ ಇರ್ಬೋದು. 9ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕನೂ ಕೂಡ. ಅವನಿದ್ದಾಗ ನನ್ನ ರಥದ ಮುಂದೆ ಅವನು ಸಂಚಾರ ಮಾಡ್ತಿದ್ದಾಗ ನನ್ನದೆಲ್ಲವೂ ನಡೆಯಿತು. ಈಗ ಅವನಿಲ್ಲ. ತಮ್ಮ ಅಪಶ್ಯನ್ ವಿಷೀದಾಮಿ ಘೂರ್ಣಾಮಿ ವಿಟ ಸತ್ತಮ. ಅವನಿಲ್ಲದೆ ನನಗೀಗ ತುಂಬ ಕಷ್ಟ ಅನ್ನಿಸ್ತದೆ, ತಲೆ ತಿರುಗುವಂತಾಗ್ತದೆ. ಪರಿನಿರ್ವಿಣ್ಣ ಚೇತಾಹ ಶಾಂತಿಂ ಲೋಪಲಭೇಮಿಚ ನೋಪಲಭೇಪಿಚ. ನನಗೆ ಶಾಂತಿಯೂ ಸಿಗ್ತಿಲ್ಲ ಅಂತ ಅರ್ಜುನ ಹೇಳ್ತಾನೆ. ಅವನದೇ ಮಾತನ್ನು ನಾನು ಇಲ್ಲಿ ಮಂಗಲ ರೂಪದಲ್ಲಿ ಇವತ್ತು ನೋಡಿದ್ದೇವೆ. ಕೃಷ್ಣ ನಿರ್ವಾಣ ಹೊಂದಿದ ಮೇಲೆ ದ್ವಾರಕ್ಕೆ ಮುಳುಗಿ ಹೋಯಿತು ಸಮುದ್ರದಲ್ಲಿ. ವಜ್ರನಿಗೆ ಪಟ್ಟಾಭಿಷೇಕ ಆಯಿತು. ಇದನ್ನೆಲ್ಲ ನಾವು ಈ ಮೌಸಲ ಪರ್ವದಲ್ಲಿ ನೋಡಿದ್ದೇವೆ. ಜೀವನದ ನಶ್ವರತೆ, ಜೀವನ ಏಕಾಂಗಿತನ, ಜೀವನಿಗಿರುವವನು ಪರಮಾತ್ಮ ಒಬ್ಬನೇ. ಆ ಪರಮಾತ್ಮನ ಗುಣಗಳನ್ನು ಇಲ್ಲಿ ನೋಡಿದ್ವಿ ಪುರುಷ ಎಂಬ ಶಬ್ದದಿಂದ. ಅವನು ನಮ್ಮ ಶರೀರದಲ್ಲಿ ತಾನೂ ಕೂಡ ಇದ್ದಾನೆ. ಗೆಳೆಯನಾಗಿ, ನಮಗೆ ಅಜ್ಞಾತನಾದ ಗೆಳೆಯನಾಗಿ ನಮ್ಮ ಒಳಗಿದ್ದಾನೆ ಅಂತ. ಹೀಗೆ ಪುರುಷ ಎಂಬ ಶಬ್ದದಿಂದ ನಾವು ಆತನನ್ನ ಅನುಸಂಧಾನಕ್ಕೆ ತಂದ್ಕೋಬೇಕು. ಶಂಖಚಕ್ರ ಗದಾಧರನಾಗಿ ರಕ್ಷಕನಾಗಿ ಯಾವತ್ತೂ ಕೂಡ ಇದ್ದಾನೆ. ಪದ್ಮದಂತೆ ಕಣ್ಗಳುಳ್ಳವನಾಗಿ ನಮ್ಮ ಯೋಗಕ್ಷೇಮವನ್ನು ಅವನು ನೋಡ್ತಾ ಇದ್ದಾನೆ. ಕರುಣೆಯ ಅಮೃತ ರಸವನ್ನು ನಮಗೆ ಹರಿಸ್ತಾ ಇದ್ದಾನೆ. ಈ ಲೋಕವನ್ನು ಬಿಟ್ಟು ಹೋಗಿರಬಹುದು, ಆದರೆ ಯಾವತ್ತೂ ನಮ್ಮ ಹೃದಯದಲ್ಲಿ ಇದ್ದೇ ಇದ್ದಾನೆ. ಸದ್ಯೋ ಹೃದಯವರುದ್ಧತೇತ್ರ ಕೃತಿಭಿ ಶುಶ್ರೂಷುಭಿಸ್ತತ್ಕ್ಷಣಾತ್ ಅಂತ ಭಾಗವತವನ್ನು ಶ್ರವಣ ಮಾಡಿದರೆ ಹೃದಯದಲ್ಲಿ ಭಗವಂತ ನಿಲ್ತಾನೆ ಅಂತ. ಇದು ಆ ಮೌಸಲ ಪರ್ವದ ಸಾರಾಂಶ. ಅದು ಮುಕ್ತಾಯ ಕಂಡಾಗ ಆಚಾರ್ಯ ವೆಂಕಟೇಶ್ ಬೈರಿ ಅವರಿಗೆ ಈ ಭಾಗ ಅರ್ಪಿತವಾಗಿತ್ತು.